ವೆಲ್ಕಮ್ ಟು ಮೈ ಚಾನಲ್ ವರ್ಕಿಂಗ್ ವುಮನ್ ಹೋಮ್ ಕೀಪಿಂಗ್. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನಿವತ್ತು ಪೂಜೆ ಮಾಡೋದ್ರ ಬಗ್ಗೆ ಮತ್ತು ತಂಬಿಟ್ಟು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಮತ್ತು ಈ ಹಿತ್ತಾಳೆದು ಏನು ಶೋ ಪೀಸಸ್ ಇರುತ್ತೆ, ದೇವ್ರ ಸಾಮಾನುಗಳೆಲ್ಲ ಶೋ ಪೀಸಸ್, ಇದನ್ನೆಲ್ಲ ನಾವು ಯಾವ ರೀತಿ ನೀಟಾಗಿ ಯಾವಾಗಲೂ ಶೈನಿಂಗ್ ಆಗಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ತಂಬಿಟ್ಟು ಮಾಡೋದು ತುಂಬಾ ಸುಲಭವಾದ ಕೆಲಸ, ಅಂಥ ಏನು ಕಷ್ಟ ಏನಿರೋದಿಲ್ಲ ಕಣ್ರಿ. ಅಯ್ಯೋ ನಾವು ಆಫೀಸ್ಗೆ ಹೋಗ್ಕೊಂಡು ಈ ಥರ ತಿಂಡಿಗಳನ್ನೆಲ್ಲನೂ ಮನೇಲಿ ಮಾಡೋದಕ್ಕಾಗತ್ತಾ, ಹೇಗೆ ಏನು ಆ ಥರ ಎಲ್ಲ ಏನು ಯೋಚನೆ ಮಾಡುವಷ್ಟು ಏನಿರೋದಿಲ್ಲ. ತುಂಬಾ ಸುಲಭವಾಗಿ ನಾವು ಇದನ್ನು ಮಾಡ್ಕೋಬೋದು. ಅಕ್ಕಿ ಹಿಟ್ಟಿಂದೂ ಮಾಡ್ಬೋದು ಮತ್ತು ಕಡಲೆ ಹಿಟ್ಟಿಂದೂ ಎರಡೂ ಮಾಡ್ಕೋಬೋದು. ಬಟ್ ಇವತ್ತು ನಾನು ನಿಮಗೆ ಅಕ್ಕಿ ಹಿಟ್ಟಿಂದು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿನ ತಂಬಿಟ್ಟು ಮಾಡಬೇಕಂದ್ರೆ ಮೊದಲಿಗೆ ನಾವು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಸ್ವಲ್ಪ ಅದು ಕೆಂಪಗಾಗುವಷ್ಟು ಅಕ್ಕಿನ ಹುರ್ಕೋಬೇಕು. ಹುರ್ಕೊಂಡ್ಬಿಟ್ಟು ಅದೇ ಅಕ್ಕಿನ ನೀವು ಮಿಕ್ಸಿಲಿ ಹಾಕಿ ರುಬ್ಬಿಟ್ಟು ಚೆನ್ನಾಗಿ ಅದನ್ನು ಜರಡಿ ಇಟ್ಕೊಂಡ್ಬಿಟ್ರೆ ನುಣ್ಣಾಗಿರುವಂಥ ಹಸಿಟ್ಟು ನಿಮಗೆ ಸಿಗುತ್ತೆ. ಅದಾದಮೇಲೆ ಅದಕ್ಕೆ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರ ಅದರಲ್ಲಿ ಕಾಲು ಭಾಗದಷ್ಟು ಮಾತ್ರ ಸ್ವಲ್ಪ ಎಳ್ಳು, ಕಡಲೆ ಮತ್ತು ಕಡಲೆ, ಎಳ್ಳು, ಗಸಗಸೆ ಒಂಚೂರು ಮತ್ತು ಅದಕ್ಕೆ ತಕ್ಕಂತೆ ಕೊಬ್ಬರಿ, ಆಮೇಲೆ ಕಡಲೆಕಾಯಿ ಬೀಜ ಇಷ್ಟೂ ನೀವು ಚೆನ್ನಾಗಿ ಹುರ್ಕೊಂಡಾದಮೇಲೆ ನೀವು ಏನು ರುಬ್ಬಿರ್ತೀರ ಅಲ್ಲ, ಅಕ್ಕಿ ಹಿಟ್ಟನ್ನ ಏನು ರುಬ್ಬಿರ್ತೀರ ಅಲ್ಲ, ಅಕ್ಕಿ ಹಿಟ್ಟಿನ ಜೊತೆಗೆ ಇಷ್ಟೂ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಾವೇನಿವಾಗ ಕಡಲೆಕಾಯಿ ಬೀಜ ಇರುತ್ತೆ ಅದ್ರದ್ದು ಸಿಪ್ಪೆ ಎಲ್ಲನೂ ಚೆನ್ನಾಗಿ ತೆಗೆದಿಟ್ಕೊಂಡ್ಬಿಟ್ಟು ಅದ್ರದ್ದನ್ನೆಲ್ಲ ಬಿಸಿ ಹೆಂಗಿದ್ರೂ ನಾವು ಹುರಿದಿರ್ತೀವಿ, ಸೊ ಸಿಪ್ಪೆ ಅದ್ರ ಪಾಡಿಗೆ ಅದು ಸುಲಭವಾಗಿ ಬಂದುಬಿಡುತ್ತೆ. ಅದನ್ನು ತೆಗೆದಿಟ್ಕೊಂಡು ಅಕ್ಕಿ ಹಿಟ್ಟಿನ ಜೊತೆ ಇದನ್ನೆಲ್ಲ ನಾವು ಮಿಕ್ಸ್ ಮಾಡಿಟ್ಕೊಂಡ್ಬಿಟ್ಟು ಕೊನೆಗೆ ಬೆಲ್ಲ, ನೀವು ಎಷ್ಟು ಅಕ್ಕಿ ಹಿಟ್ಟು ತೊಗೊಂಡಿರ್ತೀರ ಅದರಲ್ಲಿ ಅರ್ಧದಷ್ಟು, ಸ್ವಲ್ಪ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಅರ್ಧದಕ್ಕಿಂತ ಹೆಚ್ಚಾಗಿ ತೊಗೊಳ್ಳಿ ಬೆಲ್ಲನ, ಇಲ್ಲಾಂದರೆ ಅಕ್ಕಿ ಹಿಟ್ಟು ಎಷ್ಟಿರುತ್ತೆ ಅದರ ಅರ್ಧದಷ್ಟು ಬೆಲ್ಲನ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಬೆಲ್ಲ ಕುದ್ದು ಒಂದೆಡೆ ಪಾಕ ಬರೋ ತನಕ ಅದು ಕುದಿಯೋಕ್ಕೆ ಶುರು ಆದರೆ ಸಾಕು. ಅದು ನೀರು ಕುದಿಯೋಕ್ಕೆ ಶುರು ಆದಮೇಲೆ ಇಳಿಸ್ಬಿಟ್ಟು ನಿಮಗೇನು ಮಿಶ್ರಣ ಇರುತ್ತೆ, ಇದು ಅಕ್ಕಿ ಹಿಟ್ಟು ಮತ್ತು ಕಡಲೆಕಾಯಿ ಬೀಜ, ಕಡಲೆ ಇದ್ರದ್ದೇನು ಮಿಶ್ರಣ ಇರುತ್ತೆ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಒಂದು ಉಂಡೆ ಮಾಡೋದಕ್ಕೆ ಎಷ್ಟು ಬೇಕೋ ಪಾಕ ಆ ಥರ ಅದನ್ನು ಹಾಕ್ಕೊಂಡು ಉಂಡೆ ಕಟ್ಕೊಂಡ್ರೆ ನಿಮ್ಮ ತಂಬಿಟ್ಟು ತುಂಬಾ ರುಚಿಕರವಾದ ತಂಬಿಟ್ಟು ರೆಡಿ. ಈ ತರಹದ ತಂಬಿಟ್ಟು ನಿಜವಾಗ್ಲೂ ಹೇಳ್ತೀನಿ ಮಕ್ಳಿಗೂ ಹೆಲ್ದಿಯಾಗಿರುತ್ತೆ. ಮತ್ತು ಈ ಜಂಕ್ ಫುಡ್ಸ್ ತಿನ್ನೋ ಬದಲು ಚಿಪ್ಸ್ ಅಂತೆ, ಬಿಸ್ಕೆಟ್ಸ್ ಅಂತೆ, ಈ ಥರದ ಜಂಕ್ ಫುಡ್ಸ್ ತಿನ್ನೋ ಬದಲು ಈ ಥರ ರುಚಿಕರವಾಗಿ ನಾವು ಇದರಲ್ಲಿ ಕಡಲೆಕಾಯಿ ಬೀಜ ಇರುತ್ತೆ, ಕೊಬ್ಬರಿ ಇರುತ್ತೆ, ಅಕ್ಕಿ ಹಿಟ್ಟಿರುತ್ತೆ, ಬೆಲ್ಲ ಇರುತ್ತೆ, ಎಲ್ಲದರಲ್ಲೂ ಒಂದಲ್ಲ ಒಂದು ಪ್ರೋಟೀನ್, ವಿಟಮಿನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದು ಹೆಲ್ತ್ಗೂ ಒಳ್ಳೆಯದು ಮತ್ತು ಬಾಯಿಗೂ ಕೂಡ ರುಚಿಕರವಾಗಿರುತ್ತೆ.
ಮನೆಯಲ್ಲಿ ನಮಗೆ ಎಷ್ಟೇ ಕೆಲಸ ಕಾರ್ಯಗಳಿರಲಿ, ನಾವು ಆಫೀಸ್ಗೆ ಹೋಗ್ಬೋದು, ಇನ್ನೊಂದು ಏನೇ ಇರ್ಬೋದು, ನಾವು ತುಂಬಾ ಲೈಫಲ್ಲಿ ಬ್ಯುಸಿ ಇರ್ಬೋದು. ಆದರೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ನಮಗಿರಬೇಕು ಅಂದರೆ ದೇವರ ಪೂಜೆ, ಗಂಟೆನಾದ ಮತ್ತು ಈ ಊದ್ಕಡ್ಡಿದು ಹೊಗೆ ಇರ್ಬೋದು, ಮನೇಲಿ ಧೂಪ ಇರ್ಬೋದು, ಇದೆಲ್ಲ ತುಂಬಾ ಮುಖ್ಯ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಬರಬೇಕಂದ್ರೆ. ಸೊ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ರು, ವರ್ಕಿಂಗ್ ವುಮನ್ ಆಗಿದ್ರೂ ದೇವ್ರ ಪೂಜೆಯಲ್ಲಿ ನಾನು ಯಾವುದೇ ರೀತಿ ಒಂದು ಸೋಂಬೇರಿತನನ ಮಾಡೋದಿಲ್ಲ. ಸ್ವಲ್ಪ ಟೈಮ್ ಏನಾದ್ರು ಹೆಚ್ಚಿಗೆ ಇತ್ತು ಅಂದರೆ ವಿಗ್ರಹಗಳಿಗೆ ಆವತ್ತಿನ ವಾರ ಅಂದರೆ ಇವಾಗ ಸೋಮವಾರ ಇತ್ತು ಅಂದರೆ ಶಿವನ ವಿಗ್ರಹ, ಶನಿವಾರ ಇತ್ತು ಅಂದರೆ ಲಕ್ಷ್ಮೀನಾರಾಯಣನ್, ಸೊ ಈ ಥರ ಕೃಷ್ಣನ ವಿಗ್ರಹ, ಸೊ ಈ ಥರ ವಿಗ್ರಹಗಳಿಗೆ ಅಭಿಷೇಕನೂ ಸಹ ನಾನು ಮಾಡ್ತೀನಿ ಟೈಮ್ ಇತ್ತು ಅಂದರೆ. ಸೊ ಇವತ್ತು ನಾನು ಶಿವನಿಗೆ ಗಂಧ, ಅರಿಶಿಣ, ಕುಂಕುಮದ್ದು ಅಭಿಷೇಕ ಕೂಡ ಮಾಡಿ ಧೂಪ ಕೂಡ ಹಾಕಿದ್ದೆ. ಇದರಿಂದ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಸಹ ಇರುತ್ತೆ ಮತ್ತು ನಮ್ಮ ಮನ್ಸಿಗೂ ನೆಮ್ಮದಿ ಇರುತ್ತೆ. ಬರೀ ನಾವು ಆಫೀಸ್ಗೆ ಹೋಗ್ತೀವಿ ಅಂತ ಹೇಳಿಕೊಂಡು ಸೋಂಬೇರಿತನಗಳನ್ನ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇರೋದಿಲ್ಲ. ಆಫೀಸ್ ಕೆಲಸದ ಜೊತೆಗೆ ನಮ್ಮ ಮನೆ ಕೆಲಸನೂ ನಮಗಷ್ಟೇ ಮುಖ್ಯ, ದೇವರ ಕೆಲಸ ಕಾರ್ಯಗಳೂ ಅಷ್ಟೇ ಮುಖ್ಯ.
ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇನ್ನೂ ಒಂದು ವಿಷಯದ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ, ಈ ಹಿತ್ತಾಳೆದು ಶೋ ಪೀಸಸ್ ಏನಿರುತ್ತೆ ಅದನ್ನು ನಾವು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು, ಯಾವ ರೀತಿ ಅದರ ಶೈನ್ನ ನಾವು ಹಾಗೆ ಇಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಇದರಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ, ನೀವು ದೇವ್ರ ಸಾಮಾನೆಲ್ಲ ಹೇಗೆ ನೀವು ಬೆಳಗ್ಕೋಬೇಕಾದ್ರೆ ಪೀತಾಂಬರಿ ಮತ್ತು ಹುಣಸೆ ಹಣ್ಣು ನೆನೆಸಿರೋ ನೀರನ್ನ ನೀವು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇಟ್ಬಿಟ್ಟು, ಆ ಮಿಕ್ಸಿಂಗ್ನ ನೀವು ಹಿತ್ತಾಳೆ ಸಾಮಾನಿಗೆಲ್ಲನೂ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಒಂದು 15 ನಿಮಿಷ 10 ನಿಮಿಷ 15 ನಿಮಿಷ ಬಿಟ್ಟುಬಿಟ್ಟು ಆಮೇಲೆ ಸ್ಕ್ರಬ್ನ ತಗೊಂಡು ಚೆನ್ನಾಗಿ ಆ ಹಿತ್ತಾಳೆ, ಸ್ಟೀಲ್ ಸ್ಕ್ರಬ್ ಅಲ್ಲ, ನಾರ್ಮಲ್ ಬ್ಲ್ಯಾಕ್ ಸ್ಕ್ರಬ್ ಬರುತ್ತಲ್ಲ, ಆ ಸ್ಕ್ರಬ್ಬಲ್ಲಿ ಆ ಹಿತ್ತಾಳೆ ಸಾಮಾನೆಲ್ಲ ಚೆನ್ನಾಗಿ ನೀವು ತಿಕ್ಕಿ ಉಜ್ಜಿಬಿಡಿ. ಉಜ್ಜೆಲ್ಲ ಆಗಾದಮೇಲೆ ನೀರಲ್ಲಿ ಅದನ್ನು ಚೆನ್ನಾಗಿ ತೊಳೆದುಬಿಡಿ ಅದನ್ನು. ಇದಿಷ್ಟೂ ನಾವು ದೇವ್ರ ಸಾಮಾನು ಬೆಳ್ಕೊಳ್ಳೋದಕ್ಕೆ ಮಾಡ್ತೀವಿ. ಆದರೆ ಇದರ ಜೊತೆಗೆ ಈ ಹಿತ್ತಾಳೆ ಸಾಮಾನು ಶೈನಿಂಗ್ ಇರಬೇಕು ಅಂತ ಅಂದರೆ, ಹಿತ್ತಾಳೆ ಸಾಮಾನು ಶೈನಿಂಗ್ ಹಾಗೆ ಇರಬೇಕು, ನಾವು ತೊಗೊಂಡಿರೋಂತಹ ಶೋ ಪೀಸಸ್ ಚೆನ್ನಾಗಿರಬೇಕು ಅಂತ ಅಂದರೆ, ಹಿತ್ತಾಳೆ ಸಾಮಾನಿಗೆ ಶೋ ಪೀಸಸ್ಗಳಿಗೆ ಏನು ಮಾಡಿ, ಎಲ್ಲ ತೊಳೆದಾದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಒಂದು ಟಿಶ್ಯೂ ಪೇಪರಲ್ಲಿ ಅದಕ್ಕೆ ಕೊಬ್ಬರಿ ಎಣ್ಣೆನ ಹಚ್ಬಿಡಿ. ಸ್ವಲ್ಪ ಲೈಟಾಗಿ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಒಂದು 2-3 ನಿಮಿಷ ಬಿಟ್ಬಿಟ್ಟು ಅದೇ ಇನ್ನೂ ಒಂದು ಟಿಶ್ಯೂ ಪೇಪರ್, ಕೊಬ್ಬರಿ ಎಣ್ಣೆ ಆಗದೇ ಇರುವಂತಹ ಟಿಶ್ಯೂ ಪೇಪರ್ನ ತೊಗೊಂಡು ಚೆನ್ನಾಗಿ ಕೊಬ್ಬರಿ ಎಣ್ಣೆನೆಲ್ಲನೂ ಕ್ಲೀನ್ ಮಾಡ್ತಾ ಬನ್ನಿ. ಅಂದರೆ ಉಜ್ತಾ ಬನ್ನಿ ಇನ್ನೂ ಒಂದು ಸತಿ.
ಆ ತಾಮ್ರದ ಶೋ ಪೀಸಸ್ನೆಲ್ಲ ಉಜ್ತಾ ಬಂದರೆ ನಿಮಗೆ ಶೈನಿಂಗೂ ಇರುತ್ತೆ, ತುಂಬ ದಿವಸದ ತನಕನೂ ಹಿತ್ತಾಳೆ ಸಾಮಾನು ಕಪ್ಪು ಸಹನೂ ಆಗೋಲ್ಲ. ನೀವು ಇದನ್ನು 3 ತಿಂಗಳಿಗೊಂದು ಸತಿ 4 ತಿಂಗಳಿಗೊಂದು ಸತಿ ಮಾಡಿಕೊಂಡ್ರೆ ಮನೆಗೆ ಶೋ ಪೀಸಸ್ಸು ಚೆನ್ನಾಗಿ ಕಾಣಿಸುತ್ತೆ, ಹಿತ್ತಾಳೆ ಸಾಮಾನು ಸಹ ತಳ 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 ಅಂತ ಇರುತ್ತೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಇದು ನಿಮಗೆ ಯೂಸ್ಫುಲ್ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.